Express with RJ Netra. Unedited RJ Netra ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ಹಾಯ್ ಹಲೋ ನಮಸ್ಕಾರ, ನಾನು ಪನ್ನಗಾಭರಣ. ನೀವ್ ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ. ಸೊ ಪನ್ನಗ ಆಸ್ ಅನ್ ಆರ್ಟಿಸ್ಟ್ ಟು ಪನ್ನಗ ಆಸ್ ಅ ಡೈರೆಕ್ಟರ್ ನಾವು ನೋಡಿದ್ದೀವಿ. ಪನ್ನಗ ಆಸ್ ಅ ಪ್ರೊಡ್ಯೂಸರ್ ಬಗ್ಗೆ ನಾನು ಮೇಘ್ನಾ ಹತ್ರ ಮಾತಾಡಬೇಕಾದ್ರೂ ಹೇಳ್ತಾ ಇದ್ರು. ಆಸ್ ಅ ಡೈರೆಕ್ಟರ್ ಆಫ್ ಕೋರ್ಸ್ ವೆರಿ ಟ್ಯಾಲೆಂಟೆಡ್ ಅಂಡ್ ಆಲ್ ಆಫ್ ದ್ಯಾಟ್. ಆಸ್ ಅ ಪ್ರೊಡ್ಯೂಸರ್ ತುಂಬ ಯುನೋ ವೆರಿ ವೆರಿ ಮೆಟಿಕ್ಯುಲಸ್ ನೀವು ಅಂತ ಹೇಳ್ತಾ ಇದ್ರು. ಅಷ್ಟು ಯುನೋ ಒಳ್ಳೆ ಬ್ಯಾಡ್ಜ್ ಆಫ್ ಆನರ್ ಪಡ್ಕೊಳ್ಳುವಂಥ ಕೆಲಸಗಳು ಏನು ಲೈಕ್ ಹೌ ವರ್ ಯು ಆನ್ ದ ಸೆಟ್, ಬಿಕಾಸ್ ಇಬ್ಬರು ಲೀಡ್ ಆ್ಯಕ್ಟರ್ಸ್ ಆರ್ ಯುವರ್ ಕ್ಲೋಸ್ ಫ್ರೆಂಡ್ಸ್. ಸೊ ಆ ಟೈಮಲ್ಲಿ ಸಡನ್ಲಿ ತುಂಬ ಕ್ಲೋಸ್ ಇದ್ದಾಗ ತುಂಬ ಸೀರಿಯಸ್ ಆಗಿ ಬೈಯೋಕ್ಕೂ ಆಗಲ್ಲ, ಅಥವಾ ಯುನೋ ಇಟ್ ಕ್ಯಾನ್ ಫಾಲ್ ದ ಅದರ್ ಸೈಡ್ ವೇ ಆಲ್ಸೋ. ಒಂದು ಥಿನ್ ಲೈನ್ ಬ್ಯಾಲೆನ್ಸಿಂಗ್ ಇದೆಯಲ್ಲ, ಎಸ್ಪೆಷಲಿ ಆಸ್ ಅ ಪ್ರೊಡ್ಯೂಸರ್. ಆರ್ಟಿಸ್ಟ್ ಡೈರೆಕ್ಟರ್ ಆಗಿ ಬೇರೆ, ಅದು ಇಲ್ಲಿ ಮನಿ ಮ್ಯಾಟರ್ಸ್ ಬರುತ್ತೆ. ಸೊ ಯಾ ದಟ್ ಈಸ್ ಸಮಥಿಂಗ್ ನಾನು ತುಂಬ ಯೋಚನೆ ಮಾಡಿದ್ದೆ. ಅಂದರೆ ನಾವು ಶುರು ಮಾಡಬೇಕಾದ್ರೆ ಹೋಲ್ ಐಡಿಯಾ ವಾಸ್ ಬೇಸಿಕ್ಲಿ ಟು ಸ್ಟಾರ್ಟ್ ಅ ಪ್ರೊಡಕ್ಷನ್ ಹೌಸ್. ನಾವು ಯೋಚನೆ ಮಾಡಿದ್ದು ಆ್ಯಂಡ್ ಜಸ್ಟ್ ಟು ಗಿವ್ ಯು ಅ ಬ್ರೀಫ್ ಅಬೌಟ್ ಇಟ್, ದಿಸ್ ಐಡಿಯಾನ ಶುರು ಮಾಡಿದ್ದು ಚಿರು. ನಮಗೆ ಚಿರು ಮನೇಲಿ ಕೂತ್ಕೊಂಡು ಒಂದು ದಿವಸ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ. ಇವತ್ತು ನಾವು ಕೂತ್ಕೊಂಡು ಡಿಸೈಡ್ ಮಾಡೋಣ ಯಾರ್ಯಾರು ದುಡ್ಡು ಹಾಕ್ತಾರೆ, ಯಾರ್ಯಾರು ಮಾಡ್ತಾರೆ, ನೀನು ಬಾ ಅಂತ ಎಲ್ಲರೂ ಸೇರಿಸ್ಬಿಟ್ಟು ನಾವು ಒಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾನು ಪ್ರಜ್ವಲ್ಗೆ ಹೇಳಿದ್ದವನು, ನಾನು ಆ್ಯಕ್ಟ್ ಮಾಡಲ್ಲ, ನೀನು ಆ್ಯಕ್ಟ್ ಮಾಡಲ್ಲ, ಪನ್ನಗಾಗಿ ಬಿಟ್ಬೇಡ, ಅವ್ನು ನೋಡ್ಕೊಳ್ಳಿ, ಅವ್ನು ಕರೆಕ್ಟಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾನೆ. ನಾವು ಆ್ಯಸ್ ಪ್ರೊಡ್ಯೂಸರ್ಸ್ ದುಡ್ಡು ಹಾಕೋಣ, ಇದು ಮಾಡೋಣ, ಫಾಲೋ ಅಪ್ ಮಾಡೋಣ ಅಂತ ಎಂಟೈರ್ ಟೀಮ್ನ ಕರೆಸ್ಬಿಟ್ಟು ಸೇರಿಸ್ಬಿಟ್ಟು ಅವನು ಮಾಡೋಣ ಅಂತ ಡಿಸೈಡ್ ಮಾಡ್ದ ಅವನು. ಸೊ ಅನ್ಫಾರ್ಚುನೇಟ್ಲಿ ಅವನು ಅಂತ ಮಾತಾಡಿದ್ದು ಒಂದು ಸಂಡೇ ಆಗಿದ್ರೆ, ಅದ್ರ ನೆಕ್ಸ್ಟ್ ಸಂಡೇ ಹಿ ವಾಸ್ ಇನ್ ದೇರ್ ವಿತ್ ಅಸ್. ಸೊ ದ್ಯಾಟ್ ಇಟ್ ಸೆಲ್ಫ್ ಲೈಕ್ ನಮ್ಮ ಕನಸುಗಳೆಲ್ಲ ಅಲ್ಲೇ ಮುರಿದೋಯ್ತು ಆ್ಯಂಡ್ ಇಟ್ ವಾಸ್ ಶ್ಯಾಟರ್ಡ್. ಸೊ ನಾವು ಯೋಚನೆ ಬಿಟ್ಬಿಟ್ಟಿದ್ವಿ ನಾವು. ಅಂದರೆ ಅವನು ಇನಿಷಿಯೇಟ್ ಮಾಡಿದ್ದು ಅವನೇ ಇಲ್ಲ ಅಂದಮೇಲೆ ಏನು ಅಂತಾರ ಅದ್ರ ಬಗ್ಗೆ ಥಾಟು ಬಂದಿರಲಿಲ್ಲ. ಬಟ್ ಈ ಸಿನಿಮಾ ಕತೆ ಕೇಳಿದಾಗ ನನಗೆ ಈ ಸಿನಿಮಾ ನಾವು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂದರೆ ಏನಕ್ಕೆ ಮಾಡಬೇಕು ಅಂತ ಒಂದು ದ ವೆರಿ ಥಾಟ್ ಆಫ್ ಡೂಯಿಂಗ್ ಅ ಪ್ರೊಡಕ್ಷನ್ ಹೌಸ್ ಇದೆಯಲ್ಲ, ಅದು ಏನಕ್ಕೆ ಶುರು ಮಾಡಬೇಕು ಅಂದಾಗ ಫ್ರೆಂಡ್ ಇನಿಷಿಯೇಟ್ ಮಾಡಿದ್ದು ಫ್ರೆಂಡ್ಶಿಪ್ಗೋಸ್ಕರ ಮಾಡೋಣ ಅನ್ನೋದು ಒಂದು ತಲೆಯಲ್ಲಿ ಬಂತು. ಸೊ ಮೇಘ್ನಾನೇ ಕಾಸ್ಟ್ ಮಾಡಬೇಕು. ಒನ್ ಇಸ್ ಟು ಹೋಲ್ಡ್ ಟುಗೆದರ್ ಆ್ಯಂಡ್ ಹೇಳ್ತಾರಲ್ಲ, ಟುಗೆದರ್ ಯು ಕ್ಯಾನ್ ಟ್ರಾವೆಲ್ ಫಾರ್ ಅಂತ. ಸೊ ಆ ಲೆಕ್ಕದಲ್ಲಿ ವಿ ಸ್ಟಾರ್ಟೆಡ್ ದಿಸ್ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಇವಾಗ ಟ್ರಾವೆಲ್ ಮಾಡ್ಕೊಂಬಂದಿದ್ದೀವಿ ಆ್ಯಂಡ್ ಫೀಲ್ ವೆರಿ good and proud about it. ಸಬ್ಜೆಕ್ಟ್ ಇಟ್ ಸೆಲ್ಫ್ ತುಂಬ ಡಿಫ್ರೆಂಟ್ ಆಗಿದೆ. ಇನ್ಫ್ಯಾಕ್ಟ್ ಫಸ್ಟ್ ಲೈನ್ ಹೇಳಿದಾಗ ಎಂಥವ್ರಿಗೂ ಗೂಸ್ ಬಂಪ್ಸ್ ಬರುತ್ತೆ. ನನ್ನ ಗಂಡ ಕಳೆದು ಹೋಗಿದ್ದಾರೆ, ಅಲ್ಲಿಂದ ಆಫ್ಕೋರ್ಸ್ ಇದೊಂಥರ ಟೇಲರ್ ಮೇಡ್ ಮೇಘ್ನಾಗೆ ಒಂದು ಕಮ್ ಬ್ಯಾಕ್ ಸಿನಿಮಾ ಆಗಿ ಕೂಡ ತುಂಬ ಸ್ಟ್ರಾಂಗ್ ರೋಲ್ ಇದೆ ಇದರಲ್ಲಿ. ಏನಿದೆ ಖಂಡಿತ. ಆ್ಯಂಡ್ ಈ ಕತೆ ಕೇಳ್ಬೇಕಾದ್ರೆ ಇದು ಮೇಘನಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಕಡೆ ಅನಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಒಂದಷ್ಟು ರಿಸಂಬ್ಲೆನ್ಸ್ ಇದೆಯಲ್ಲ ನಿಜವಾದ ಜೀವನದಲ್ಲಿ ಆಗಿರೋದಕ್ಕೆ ಅನ್ನೋದೊಂದು ಯೋಚನೆ ಮಾಡ್ತಾ ಇದ್ವಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಏನೇ ಇರ್ಬೋದು, ಅಂದರೆ ಒಬ್ಬರು ಲೈಫಲ್ಲಿ ಏನೇ ಆಗಿರ್ಬೋದು, ಇದಿರ್ಬೋದು, ನೀವು ಒಂದು ಟಿಕೆಟ್ ಕೊಟ್ಟು ಒಳಗೆ ಹೋದಾಗ ಸಿನಿಮಾ ಇಸ್ ವಾಟ್ ಇಟ್ ಮ್ಯಾಟರ್ಸ್. ನೀವು ಅದನ್ನೇ ನಾನು ಹೇಳ್ತಾ ಇದ್ದೆ. ಅಂದರೆ ಮೇಘನಾ ಒಂದು ಕಮ್ ಬ್ಯಾಕ್ ಬರ್ತಾಳೆ, ಅವಳಿಗೋಸ್ಕರ ನಾವು ಸಪೋರ್ಟ್ ಮಾಡಬೇಕು ಅನ್ನೋದು ಒಂದು ಮನಸ್ಥಿತಿ ಇದ್ದರೆ, ಅಥವಾ ಈ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಫ್ರೆಂಡ್ಶಿಪ್ಗೋಸ್ಕರ ಒಂದು ಸಿನಿಮಾ ಮಾಡಿರೋ ಒಂದು ಫ್ರೆಂಡನ್ನು ಮುಂದೆ ತರೋದಕ್ಕೋಸ್ಕರ ಎಲ್ಲ ಜೊತೆಗೆ ಸೇರ್ಕೊಂಡು ಮಾಡ್ತಾರೆ ಅನ್ನೋದು ಇನ್ನೊಂದು ಮನಸ್ಥಿತಿ ಇದ್ದರೆ, ಮೂರನೇದು ನಾನು ಕಾಸು ಕೊಡ್ತೀನಿ ಗುರು, ನಾನು ಸಿನಿಮಾ ಒಳಗೆ ಹೋದ್ಮೇಲೆ ನನಗೆ ಸಿನಿಮಾ ತೋರಿಸ್ಬೇಕು ಅನ್ನೋದು. ಸೊ ಆ ಒಂದು ಇದಕ್ಕೆ ನಾವು ಜಸ್ಟಿಫೈ ಮಾಡೋದಕ್ಕೆ ಅಂತಲೇ ಯೋಚನೆ ಮಾಡಿದ್ದು. ಇದೆಲ್ಲ ಕೂಡ ಬಂತು ಅಷ್ಟೇ. ಹಾಗೆ ನೀವು ಹೇಳ್ದಂಗೆ ಪ್ರೊಡ್ಯೂಸರ್ ಆಗಿ ಹೇಗೆ ವರ್ಕ್ ಮಾಡ್ತಿದ್ರಿ ಅನ್ನೋದಕ್ಕೆ ಒಂದೊಂದು ಸ್ವಿಚ್ ಇರ್ತಿತ್ತು. ಅಂದರೆ ಸೆಟ್ಟಿಗೆ ಹೋಗ್ತಿದ್ದಂಗೆ ಒಂದು ಸ್ವಿಚ್ ಆನ್ ಮಾಡ್ತಿದ್ದಂಗೆ ಈಗ ಪ್ರೊಡ್ಯೂಸರ್ ಅಂತ ಅದು ಹಂಗೆ ಬಿಹೇವ್ ಆಗ್ತಿತ್ತು. ಮೇಘನಾಥನು ಓಕೆನಾ, ಪ್ರಜ್ವಲ್ಗೂ ಓಕೆನಾ, ಇದು ಸಿಕ್ತಾ, ಅವ್ನು ಬಂದರೆ ಅವ್ನ ಜೊತೆ ವಾಕ್ ಮಾಡ್ಕೊಂಡು ಸೆಟ್ ಕರ್ಕೊಂಡು ಹೋಗಿ ಬಿಡೋದು, ಅವನ ಶಾರ್ಟ್ ಮುಗಿತಂಗೆ ಆಚೆ ಬರೋದು. ಮೇಘನಾಥ್ ಅಷ್ಟೇ, ಶಾರ್ಟ್ ಮುಗಿಯೋವರೆಗೂ ಅಲ್ಲಿ ಶುರು ಆಗೋವರೆಗೂ ಅಲ್ಲಿ ನಿಂತ್ಕೊಂಡಿರ್ತಿದ್ದೆ, ಅದಾಗ್ತಿದ್ದು. ಅದೇ ದ ಮೊಮೆಂಟ್ ಶೂಟಿಂಗ್ ಪ್ಯಾಕಪ್ ಅಂತ ಹೇಳ್ತಿದ್ದಂಗೆ ನಮ್ಮ ಸ್ವಿಚ್ ಇನ್ನೊಂದು ಆನ್ ಹಾಕ್ತಿದ್ದು. ಆಮೇಲೆ ನಮ್ಮ ಪ್ಲ್ಯಾನ್ಗಳು ಏನೋಗೋಣ, ಎಲ್ಲೋಗೋಣ, ಮನೆಗೆ ಹೋಗೋಣ, ನಿಮ್ಮ ಮನೆಗೆ ಬರಲ್ಲ ನಾನು. ಸೊ ಆ ಪ್ಲ್ಯಾನ್ಗಳು ನಡೀತಿತ್ತು. ಬಟ್ ಇಟ್ ವಾಸ್ ಫನ್. ಅಂದರೆ ಆ್ಯಸ್ ಅ ಪ್ರೊಡ್ಯೂಸರ್ ನಾನು ವರ್ಕ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಯಾವತ್ತು. ಅಂದರೆ ಆ್ಯಸ್ ಅ ಡೈರೆಕ್ಟರ್ ನಾನು ವರ್ಕ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಸ್ ಅ ಪ್ರೊಡ್ಯೂಸರ್ ವರ್ಕ್ ಮಾಡಿದ್ದು ಒಂಥರ ಚೆನ್ನಾಗಿತ್ತು, ನೈಸ್ ಎಕ್ಸ್ಪೀರಿಯನ್ಸ್. ಹಾಯ್ ಹಲೋ ನಮಸ್ಕಾರ, ನಾನು ಪನ್ನಗಾಭರಣ. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ. Stars Express with RJ Netra.
ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ಕೇಳಿ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.